ವೆಲ್ಕಮ್ ಬ್ಯಾಕ್ ಟು V4 ಮೋಟಿವೇಶನಲ್ ಚಾನಲ್. ನಮಸ್ಕಾರ ಸ್ನೇಹಿತರೆ. ಜೀವನದಲ್ಲಿ ನಿಮ್ಮನ್ನು ನೋಯಿಸಿದವರು, ನಿಮ್ಮನ್ನು ಅಳಿಸಿದವರು, ನಿಮ್ಮ ಹೃದಯವನ್ನು ಮುರಿದವರು ಎಂದಿಗೂ ಸುಖವಾಗಿರುತ್ತಾರೆ ಎಂದು ನೀವು ಯೋಚಿಸಿದ್ದೀರಾ? ಇಲ್ಲ. ಜೀವನ ಅಷ್ಟು ಸರಳವಲ್ಲ, ಜೀವನ ಅಷ್ಟು ಅನ್ಯಾಯವೂ ಅಲ್ಲ. ಪ್ರತಿಯೊಬ್ಬರ ಜೀವನದಲ್ಲೂ ಒಂದು ದಿನ ಬಂದೇ ಬರುತ್ತದೆ, ಅವರು ಏನು ಮಾಡಿದ್ದಾರೋ ಅದನ್ನು ಅನುಭವಿಸುವ ದಿನ. ನೆನಪಿರಲಿ ಸ್ನೇಹಿತರೆ, ಅದು ತಕ್ಷಣ ಆಗುವುದಿಲ್ಲ, ಆದರೆ ಖಚಿತವಾಗಿ ಆಗುತ್ತದೆ. ಯಾಕೆಂದರೆ ಈ ವಿಶ್ವದಲ್ಲಿ ಒಂದು ಅದ್ಭುತ ನಿಯಮ ಇದೆ, ಅದು ಕಾಣಿಸುವುದಿಲ್ಲ, ಆದರೆ ಅದು ತಪ್ಪದೆ ಕೆಲಸ ಮಾಡುತ್ತದೆ. ಅದೇ ಕರ್ಮದ ನಿಯಮ. ಇದು ಪ್ರತಿಕಾರವಲ್ಲ, ಇದು ಕೋಪದ ಫಲವೂ ಅಲ್ಲ, ಇದು ಕೇವಲ ನ್ಯಾಯ. ನೀವು ಯಾರಿಗಾದರೂ ನೋವು ಕೊಟ್ಟರೆ ಆ ನೋವು ಗಾಳಿಯಲ್ಲಿ ಕರಗುವುದಿಲ್ಲ, ಅದು ಎಲ್ಲೋ ಒಂದು ಕಡೆ ಸೇರುತ್ತದೆ. ಒಂದು ಸಮಯದವರೆಗೆ ಕಾಯುತ್ತದೆ ಮತ್ತು ಸರಿಯಾದ ಸಮಯ ಬಂದಾಗ ಅದೇ ನೋವು ಅದೇ ರೂಪದಲ್ಲಿ, ಅದೇ ತೀವ್ರತೆಯಲ್ಲಿ ಮತ್ತೆ ಹಿಂತಿರುಗಿ ಬರುತ್ತದೆ. ಕೆಲವು ಜನ ಜೀವನದಲ್ಲಿ ತುಂಬಾ ಸಂತೋಷವಾಗಿರುವಂತೆ ಕಾಣುತ್ತಾರೆ. ಅವರು ನಿಮ್ಮನ್ನು ನೋಯಿಸಿದರೂ ಅವರಿಗೆ ಏನೂ ಆಗುತ್ತಿಲ್ಲ ಅನಿಸಬಹುದು. ಜೀವನದಲ್ಲಿ ಅವರು ನಗುತ್ತಾರೆ, ಅವರು ಮುಂದೆ ಹೋಗುತ್ತಾರೆ. ನೀವು ಮಾತ್ರ ನಿಮ್ಮ ನೋವಿನಲ್ಲಿ ಉಳಿದಂತೆ ಕಾಣಬಹುದು. ಆಗ ನಿಮ್ಮ ಮನಸ್ಸು ಕೇಳುತ್ತದೆ, ಇದು ನ್ಯಾಯವೇ? ನಾನು ತಪ್ಪೇನು ಮಾಡಿಲ್ಲ, ಆದರೆ ಯಾಕೆ ನನಗೆ ಮಾತ್ರ ಇಷ್ಟು ನೋವು ಎಂದು. ಆದರೆ ಸ್ನೇಹಿತರೆ, ಇದು ನಿಮ್ಮ ಪ್ರಶ್ನೆ ಮಾತ್ರವಲ್ಲ, ಪ್ರತಿಯೊಬ್ಬ ಒಳ್ಳೆಯ ಹೃದಯದವನ ಪ್ರಶ್ನೆ ಇದು. ಆದರೆ ಉತ್ತರ ಒಂದೇ: ಸಮಯ ಎಲ್ಲವನ್ನು ಸರಿ ಮಾಡುತ್ತದೆ. ನೀವು ಈಗ ಅನುಭವಿಸುತ್ತಿರುವ ನೋವು ನಿಮ್ಮ ಪರೀಕ್ಷೆ, ಅವರು ಮಾಡಿದ್ದು ಅದು ಅವರ ಪರೀಕ್ಷೆ. ಇದೊಂದು ವೃತ್ತದಂತೆ, ನೀವು ಏನು ಕೊಡುತ್ತೀರೋ ಅದೇ ಮತ್ತೆ ನಿಮ್ಮ ಬಳಿ ಬರುತ್ತದೆ. ಸ್ವಲ್ಪ ತಡವಾಗಬಹುದು, ಆದರೆ ತಪ್ಪದೇ ಬರುತ್ತದೆ. ಅಳುತ್ತಿದ್ದಾಗ ನಿಮ್ಮ ಕಣ್ಣೀರು ಯಾರಿಗೂ ಕಾಣಿಸದೇ ಇರಬಹುದು, ಆದರೆ ಆ ಕಣ್ಣೀರು ವ್ಯರ್ಥವಾಗುವುದಿಲ್ಲ. ಪ್ರತಿಯೊಂದು ಕಣ್ಣೀರಿನ ಹನಿಗೂ ಒಂದು ಕಥೆ ಇದೆ, ಒಂದು ನೋವಿದೆ ಮತ್ತು ಒಂದು ಉತ್ತರ ಇದೆ. ಒಂದು ದಿನ ನಿಮ್ಮನ್ನು ನೋಯಿಸಿದವರು ಅದೇ ರೀತಿ ಒಂದು ಮೂಲೆಯಲ್ಲಿ ಕೂತು ಅಳುತ್ತಾರೆ. ಆಗ ಅವರಿಗೆ ಅರ್ಥವಾಗುತ್ತದೆ, ನಾನು ಮಾಡಿದ್ದು ತಪ್ಪು ಎಂದು. ಆದರೆ ಅದಾಗುವಷ್ಟರಲ್ಲಿ ಸಮಯ ಬದಲಾಗಿರುತ್ತದೆ, ಸ್ಥಿತಿಯೂ ಸಹ ಬದಲಾಗಿರುತ್ತದೆ. ನೀವು ಬದಲಾಗುತ್ತೀರಾ ಹಾಗೂ ನಿಮಗೆ ಗೊತ್ತಾಗುತ್ತದೆ ನಿಜವಾದ ಶಕ್ತಿ ಏನು ಎಂದು. ನೀವು ಪ್ರತಿಕಾರ ಮಾಡದೇ ಇರುವುದರಲ್ಲಿ ನಿಮ್ಮ ದೊಡ್ಡ ಗೆಲುವಿದೆ. ಯಾಕೆಂದರೆ ಪ್ರತಿಕಾರ ಮಾಡುವುದು ಸುಲಭ, ಆದರೆ ತಾಳ್ಮೆಯಿಂದ ಇರುವುದು, ಮೌನವಾಗಿರುವುದು, ನೀವು ನಿಮ್ಮ ದಾರಿಯಲ್ಲಿ ಮುಂದುವರಿಯುವುದು ತುಂಬಾ ಕಷ್ಟ. ಆದರೆ ಇವುಗಳಲ್ಲಿ ನಿಮ್ಮ ಬೆಳವಣಿಗೆ ಇದೆ. ನೀವು ನೋವಿನಿಂದ ಹೊರಬಂದಾಗ ನೀವು ಹಳೆಯ ವ್ಯಕ್ತಿಯಾಗಿರುವುದಿಲ್ಲ, ನೀವು ಹೆಚ್ಚು ಬಲಿಷ್ಠರಾಗಿರುತ್ತೀರಾ, ಹೆಚ್ಚು ಜ್ಞಾನಿಗಳಾಗಿರುತ್ತೀರಾ, ಹೆಚ್ಚು ಶಾಂತರಾಗಿರುತ್ತೀರಾ. ಸ್ನೇಹಿತರೆ, ನಿಮ್ಮ ನೋವು ನಿಮ್ಮ ಶತ್ರುವಲ್ಲ, ಅದು ನಿಮ್ಮ ಗುರು. ಅದು ನಿಮ್ಮನ್ನು ಕಲಿಸುತ್ತದೆ ಯಾರನ್ನು ನಂಬಬೇಕು, ಯಾರನ್ನು ದೂರ ಇಡಬೇಕು, ಎಲ್ಲಿ ನಿಲ್ಲಬೇಕು, ಎಲ್ಲಿ ಮುಂದುವರೆಯಬೇಕು ಎಂದು. ನೀವು ಈಗ ಅನುಭವಿಸಿದ ಪ್ರತಿಯೊಂದು ನೋವು ನಿಮ್ಮ ಭವಿಷ್ಯದ ಶಕ್ತಿಯಾಗುತ್ತದೆ. ನೀವು ಈಗ ಅಳುತ್ತಿದ್ದರೂ ಒಂದು ದಿನ ನೀವೇ ನಿಮ್ಮ ಮೇಲೆ ಹೆಮ್ಮೆ ಪಡುವಿರಿ. ನಿಮ್ಮನ್ನು ನೋಯಿಸಿದವರು, ಅವರಿಗೂ ಕೂಡ ಒಂದು ದಿನ ಅದೇ ಪರಿಸ್ಥಿತಿ ಬರುತ್ತದೆ. ಅವರು ಕೂಡ ಒಬ್ಬರ ಬಳಿ ಅದೇ ಪ್ರಶ್ನೆ ಕೇಳುತ್ತಾರೆ, ನಾನು ಏನು ತಪ್ಪು ಮಾಡಿದೆ ಎಂದು. ಆಗ ಅವರಿಗೆ ಅರ್ಥವಾಗುತ್ತದೆ ಜೀವನ ಎಷ್ಟು ನ್ಯಾಯವಾಗಿದೆ ಎಂದು. ಆದ್ದರಿಂದ ನೀವು ಏನು ಮಾಡಬೇಕು? ಕೋಪ ಇಟ್ಟುಕೊಳ್ಳಬೇಡಿ, ದ್ವೇಷ ಬೆಳೆಸಬೇಡಿ, ಪ್ರತಿಕಾರದ ಬಗ್ಗೆ ಯೋಚಿಸಬೇಡಿ. ಅವರು ನಿಮ್ಮನ್ನು ಅಳಿಸಿದರೂ ನಿಮ್ಮ ಬೆಳವಣಿಗೆ ಮಾತ್ರ ನಿಲ್ಲಬಾರದು. ನೀವು ಮುಂದೆ ಹೋಗಬೇಕು, ಅವರು ಹಿಂದೆ ಉಳಿಯುತ್ತಾರೆ. ಸಮಯ ಅವರಿಗೆ ಕಲಿಸುತ್ತದೆ ಹಾಗೂ ಜೀವನ ಅವರನ್ನು ತಿದ್ದುತ್ತದೆ. ನೀವು ಮಾತ್ರ ನಿಮ್ಮ ದಾರಿಯಲ್ಲಿ, ನಿಮ್ಮ ಶಕ್ತಿಯಲ್ಲಿ, ನಿಮ್ಮ ಶಾಂತಿಯಲ್ಲಿ ಮುಂದುವರಿಯಬೇಕು. ಒಂದು ದಿನ ನಿಮ್ಮೊಂದಿಗೆ ನೋಡಿದಾಗ ಗೊತ್ತಾಗುತ್ತದೆ ಇವೆಲ್ಲವೂ ನಿಮ್ಮ ಒಳಿತಿಗಾಗಿಯೇ ನಡೆದವು ಎಂದು. ನಿಮ್ಮನ್ನು ನೋಯಿಸಿದವರು ನಿಮ್ಮನ್ನು ಬಲಿಷ್ಠನನ್ನಾಗಿ ಮಾಡಿದ್ದಾರೆ ಅಂತ. ಆದ್ದರಿಂದ ಇಂದು ನೀವು ಅಳುತ್ತಿದ್ದರೆ ನಾಳೆ ನೀವು ನಗುತ್ತೀರಾ, ಇಂದು ನೀವು ಮುರಿದಿದ್ದರೆ ನಾಳೆ ನೀವು ಬಲಿಷ್ಠರಾಗುತ್ತೀರಾ. ಯಾಕೆಂದರೆ ಇದು ಪ್ರತೀಕಾರವೂ ಅಲ್ಲ, ಕೋಪವೂ ಅಲ್ಲ, ಇದು ದ್ವೇಷವೂ ಅಲ್ಲ, ಇದು ಕರ್ಮದ ನಿಯಮ. ಮತ್ತು ಕರ್ಮ ಯಾವತ್ತೂ ತಪ್ಪುವುದಿಲ್ಲ. ತಾಳ್ಮೆ ಯಾಕೆ ಮುಖ್ಯ? ಜೀವನದಲ್ಲಿ ನಮಗೆ ಆಗುವ ದೊಡ್ಡ ಪರಿಚಯ ಏನು ಎಂದರೆ ತಾಳ್ಮೆ ಇರುವುದು.
ನೀವು ನೋವು ಅನುಭವಿಸಿದಾಗ ನಿಮ್ಮ ಮನಸ್ಸು ತಕ್ಷಣ ಪ್ರತಿಕ್ರಿಯಿಸಲು ಹೇಳುತ್ತದೆ. ನನ್ನನ್ನು ನೋಯಿಸಿದವನಿಗೆ ಉತ್ತರ ಕೊಡಬೇಕು, ನನ್ನ ನೋವನ್ನು ಅವನಿಗೂ ತೋರಿಸಬೇಕು. ಆ ಕ್ಷಣದಲ್ಲಿ ಕೋಪ ಹೆಚ್ಚು, ವಿವೇಕ ಕಡಿಮೆ. ಅದಕ್ಕೆ ಹಲವರು ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾರೆ. ಆದರೆ ನೀವು ಮೌನವಾಗಿ ಸಹಿಸುವುದಲ್ಲ, ತಾಳ್ಮೆ ಅಂದರೆ ಸರಿಯಾದ ಸಮಯದವರೆಗೆ ಕಾಯುವುದು. ಒಬ್ಬ ಬಲಿಷ್ಠ ಮನುಷ್ಯ ಯಾರು ಗೊತ್ತಾ? ತಕ್ಷಣ ಪ್ರತಿಕ್ರಿಯಿಸದವನು, ತನ್ನ ಭಾವನೆಗಳನ್ನು ನಿಯಂತ್ರಿಸಬಲ್ಲವನು, ಸಮಯದ ಮೇಲೆ ನಂಬಿಕೆ ಇಡುವವನು. ನೀವು ತಾಳ್ಮೆಯಿಂದ ಇದ್ದಾಗ ನಿಮ್ಮೊಳಗೆ ಒಂದು ಶಕ್ತಿ ಬೆಳೆಯುತ್ತದೆ. ಅದು ನಿಮ್ಮನ್ನು ನಿಧಾನವಾಗಿ ಬಲಿಷ್ಠನನ್ನಾಗಿ ಮಾಡುತ್ತದೆ. ನೀವು ಕೋಪದಿಂದ ಪ್ರತಿಕ್ರಿಯಿಸಿದರೆ ನೀವು ಅವರ ಮಟ್ಟಕ್ಕೆ ಇಳಿಯುತ್ತೀರಾ. ಆದ್ದರಿಂದ ನೀವು ತಾಳ್ಮೆಯಿಂದ ಇರಿ, ಸಮಯ ಎಲ್ಲವನ್ನು ನೋಡುತ್ತಿರುತ್ತದೆ. ನೀವು ಮೌನವಾಗಿದ್ದರೂ ನಿಮ್ಮ ನೋವನ್ನು ಅದು ಗಮನಿಸುತ್ತದೆ. ಒಂದು ದಿನ ಅದೇ ಸಮಯ ನಿಮ್ಮ ಪರವಾಗಿ ಮಾತನಾಡುತ್ತದೆ, ನಿಮಗೆ ನ್ಯಾಯವನ್ನು ಒದಗಿಸುತ್ತದೆ. ಆದ್ದರಿಂದ ತಾಳ್ಮೆ ತುಂಬಾ ಮುಖ್ಯ. ನಿಮ್ಮ ಮೇಲೆ ನಂಬಿಕೆ ಇಟ್ಟುಕೊಳ್ಳಿ, ಸಮಯದ ಮೇಲೆ ವಿಶ್ವಾಸ ಇಟ್ಟುಕೊಳ್ಳಿ. ಯಾಕೆಂದರೆ ತಾಳ್ಮೆ ನಿಮ್ಮ ದೊಡ್ಡ ಶಕ್ತಿ. ಪ್ರತಿಕಾರ ವರ್ಸಸ್ ಕರ್ಮ. ನಿಮ್ಮನ್ನು ನೋಯಿಸಿದಾಗ ನಿಮ್ಮ ಮನಸ್ಸಿನಲ್ಲಿ ಮೊದಲೇ ಹುಟ್ಟುವ ಭಾವನೆ ಏನು ಎಂದರೆ ಪ್ರತೀಕಾರ. ಅವನಿಗೆ ತೋರಿಸಬೇಕು, ಅವನಿಗೂ ಇದೇ ನೋವು ಕೊಡಬೇಕು. ಇದು ಸಹಜ, ಆದರೆ ಇದು ಸರಿಯಾದ ದಾರಿಯಲ್ಲ. ಪ್ರತೀಕಾರ ಎಂದರೆ ಕ್ಷಣಿಕ ಸಂತೋಷ, ಆದರೆ ಅದರ ಪರಿಣಾಮ ದೀರ್ಘಕಾಲದ ನೋವು. ನೀನು ಪ್ರತೀಕಾರ ಮಾಡಿದ ಕ್ಷಣದಲ್ಲಿ ನೀನು ಕೂಡ ಅದೇ ತಪ್ಪು ಮಾಡುತ್ತಿದ್ದೀಯಾ. ನೀನು ನೋವಿನ ಸರಪಳಿಯನ್ನು ಮುಂದುವರಿಸುತ್ತೀಯಾ. ಆದರೆ ಕರ್ಮದ ದಾರಿಯೇ ಬೇರೆ. ಕರ್ಮ ಮೌನವಾಗಿ ಕೆಲಸ ಮಾಡುತ್ತದೆ. ಅದು ಯಾರಿಗೂ ತಕ್ಷಣ ತೀರ್ಪು ಕೊಡುವುದಿಲ್ಲ, ಆದರೆ ಅದು ಯಾವತ್ತೂ ತಪ್ಪುವುದಿಲ್ಲ. ನೀವು ಏನು ಮಾಡದೇ ಇದ್ದರೂ ನಿಮ್ಮ ಮೌನವೇ ಉತ್ತರವಾಗುತ್ತದೆ. ನಿಮ್ಮ ತಾಳ್ಮೆಯೇ ಶಕ್ತಿಯಾಗುತ್ತದೆ. ಯಾರಾದರೂ ನಿಮ್ಮನ್ನು ನೋಯಿಸಿದರೆ ನೀವು ಎರಡು ದಾರಿಗಳ ನಡುವೆ ನಿಂತಿರುತ್ತೀರಾ. ಒಂದು ಪ್ರತೀಕಾರದ ದಾರಿ, ಇನ್ನೊಂದು ಕರ್ಮದ ಮೇಲೆ ನಂಬಿಕೆಯ ದಾರಿ. ಮೊದಲ ದಾರಿ ಕ್ಷಣಿಕ ಸಂತೋಷ ಕೊಡಬಹುದು, ಆದರೆ ನಿಮ್ಮನ್ನು ಒಳಗಿನಿಂದ ಖಾಲಿ ಮಾಡುತ್ತದೆ. ಎರಡನೇ ದಾರಿ ಸ್ವಲ್ಪ ಕಷ್ಟವಾಗಬಹುದು, ಆದರೆ ನಿಮ್ಮನ್ನು ಒಳಗಿನಿಂದ ಬಲಿಷ್ಠರನ್ನಾಗಿ ಮಾಡುತ್ತದೆ. ನೀವು ಯಾವ ದಾರಿಯನ್ನು ಆರಿಸುತ್ತೀರೋ ಅದೇ ನಿಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತದೆ. ಒಂದು ವಿಷಯ ನೆನಪಿಟ್ಟುಕೊಳ್ಳಿ, ನೀವು ಪ್ರತೀಕಾರ ಮಾಡಬೇಕಾಗಿಲ್ಲ, ಜೀವನವೇ ಅದನ್ನು ನೋಡಿಕೊಳ್ಳುತ್ತದೆ. ಒಂದು ದಿನ ನಿಮ್ಮನ್ನು ಅಳಿಸಿದವರು ತಮ್ಮ ತಪ್ಪಿನ ಫಲವನ್ನು ಅನುಭವಿಸುತ್ತಾರೆ. ಆಗ ನೀವು ಪ್ರತೀಕಾರ ಮಾಡಿಲ್ಲ ಎಂದರೆ ನಿಮ್ಮ ಮನಸ್ಸು ಶಾಂತವಾಗಿರುತ್ತದೆ, ನಿಮ್ಮ ಆತ್ಮ ಬಲಿಷ್ಠವಾಗಿರುತ್ತದೆ. ಆದ್ದರಿಂದ ಸ್ನೇಹಿತರೆ, ಪ್ರತೀಕಾರ ಬಿಡಿ, ಕರ್ಮದ ಮೇಲೆ ನಂಬಿಕೆ ಇಡಿ. ಯಾಕೆಂದರೆ ಕರ್ಮವೇ ನಿಜವಾದ ನ್ಯಾಯ. ಜೀವನದಲ್ಲಿ ನೋವು ಯಾಕೆ? ಜೀವನದಲ್ಲಿ ಕೆಲವು ಕ್ಷಣಗಳಿರುತ್ತವೆ, ಅವುಗಳನ್ನು ಸಂಪೂರ್ಣವಾಗಿ ಬದಲಾಯಿಸುತ್ತವೆ. ಯಾರಾದರೂ ನಮ್ಮನ್ನು ಅರ್ಥ ಮಾಡಿಕೊಳ್ಳದೆ, ಯಾರಾದರೂ ನಮ್ಮ ನಂಬಿಕೆಯನ್ನು ಮುರಿದು, ಯಾರಾದರೂ ನಮ್ಮ ಹೃದಯದ ಮೇಲೆ ಹೆಜ್ಜೆ ಇಟ್ಟು ಹೋಗಿದ್ದರೆ ಆ ಕ್ಷಣದಲ್ಲಿ ನಮ್ಮೊಳಗೆ ಒಂದು ಪ್ರಶ್ನೆ ಮೂಡುತ್ತದೆ. ನಾವು ಏನು ತಪ್ಪು ಮಾಡಿದ್ದೇವೆ? ನಾವು ನಿಷ್ಠೆಯಿಂದ ಇದ್ದರೂ, ನಾವು ಸತ್ಯವಾಗಿ ನಡೆದುಕೊಂಡರೂ ಯಾಕೆ ನಮಗೆ ಈ ನೋವು ಬರುತ್ತದೆ? ಇದು ಜೀವನದ ಕಠಿಣ ಸತ್ಯ. ಎಲ್ಲವೂ ನಮ್ಮ ನಿಯಂತ್ರಣದಲ್ಲಿ ಇರುವುದಿಲ್ಲ. ಕೆಲವರು ನಮ್ಮ ಜೀವನಕ್ಕೆ ಬರುತ್ತಾರೆ ಪಾಠ ಕಲಿಸಲು, ಕೆಲವರು ನಮ್ಮನ್ನು ಮುರಿಯಲು ಬರುತ್ತಾರೆ. ಆದರೆ ಅದೇ ಮುರಿತ ನಮ್ಮನ್ನು ಮತ್ತಷ್ಟು ಬಲಿಷ್ಠರನ್ನಾಗಿ ಮಾಡುತ್ತದೆ. ನೋವು ಅಂತ್ಯವಲ್ಲ, ಅದು ಒಂದು ಪ್ರಾರಂಭ. ಹೊಸ ಅರಿವು, ಹೊಸ ಶಕ್ತಿ, ಹೊಸ ಜೀವನದ ಆರಂಭ. ನಾವು ಜೀವನದಲ್ಲಿ ಮಾಡುವ ಪ್ರತಿಯೊಂದು ಕಾರ್ಯವೂ ಒಂದು ಬೀಜ ಬಿತ್ತಿದಂತೆ. ನಾವು ಬಿತ್ತಿದ ಬೀಜ ಒಂದು ದಿನ ಮರವಾಗುತ್ತದೆ. ಅದು ಒಳ್ಳೆಯದಾಗಿರಲಿ ಅಥವಾ ಕೆಟ್ಟದ್ದಾಗಿರಲಿ, ಅದರ ಫಲವನ್ನು ನಾವು ತಪ್ಪಿಸಲು ಸಾಧ್ಯವಿಲ್ಲ. ನೀವು ಯಾರಿಗಾದರೂ ಒಳ್ಳೆಯದನ್ನು ಮಾಡಿದರೆ ಅದು ತಕ್ಷಣ ಹಿಂತಿರುಗಿ ಬರದೇ ಇರಬಹುದು, ಆದರೆ ಅದು ಕಳೆದು ಹೋಗುವುದಿಲ್ಲ. ಅದೇ ರೀತಿಯಾಗಿ ಯಾರಾದರೂ ನಿಮ್ಮನ್ನು ನೋಯಿಸಿದರೆ ಅವರ ಕ್ರಿಯೆಯು ವ್ಯರ್ಥವಾಗುವುದಿಲ್ಲ. ಅದಕ್ಕೂ ಒಂದು ಫಲವಿದೆ. ಕಾಲವೇ ಅದನ್ನು ತೀರಿಸುತ್ತದೆ. ಸಮಯವೇ ನ್ಯಾಯಾಧೀಶ. ಯಾರಿಗೂ ತಕ್ಷಣ ತೀರ್ಪು ಕೊಡುವುದಿಲ್ಲ, ಆದರೆ ಒಂದು ದಿನ ನಿಖರವಾಗಿ ನ್ಯಾಯವಾಗಿ ಫಲವನ್ನು ಕೊಡುತ್ತದೆ. ಆದ್ದರಿಂದ ನೀವು ಮಾಡಬೇಕಾದದ್ದು ಒಂದೇ, ನಿಮ್ಮ ದಾರಿಯಲ್ಲಿ ಸರಿಯಾಗಿ ನಡೆಯುವುದು, ನಿಮ್ಮ ಮನಸ್ಸನ್ನು ಶುದ್ಧವಾಗಿಟ್ಟುಕೊಳ್ಳುವುದು, ನಿಮ್ಮ ಕರ್ಮವನ್ನು ನಿಷ್ಠೆಯಿಂದ ಮಾಡುವುದು.
ಯಾಕೆಂದರೆ ಭಗವದ್ಗೀತೆ ಹೇಳುವ ಸತ್ಯ ಏನು ಎಂದರೆ, ನಿನ್ನ ತಪ್ಪಿಲ್ಲದಿದ್ದರೆ ನಿನಗೆ ಭಯಬೇಡ, ನೀನು ಸತ್ಯದ ದಾರಿಯಲ್ಲಿ ಇದ್ದರೆ ಗೆಲುವು ಖಚಿತ. ಕರ್ಮ ಕೆಲಸ ಮಾಡುತ್ತಿದೆ, ನೀನು ನೋಡದೇ ಇದ್ದರೂ ಅದು ನಿನ್ನ ಜೀವನವನ್ನು ನ್ಯಾಯದ ದಾರಿಯಲ್ಲಿ ಕರೆದೊಯ್ಯುತ್ತಿದೆ. ಕರ್ಮದ ನಿಯಮ. ಈ ವಿಶ್ವದಲ್ಲಿ ಒಂದು ಅದ್ಭುತ ನಿಯಮ ಇದೆ, ನಾವು ನೋಡಲಾರದು ಆದರೆ ಅನುಭವಿಸಬಹುದು. ಅದೇ ಕರ್ಮದ ನಿಯಮ. ಅದು ಯಾರಿಗೂ ಪಕ್ಷಪಾತ ಮಾಡುವುದಿಲ್ಲ, ಇದು ಯಾರನ್ನು ಬಿಟ್ಟು ಬಿಡುವುದಿಲ್ಲ. ನೀನು ಏನು ಮಾಡುತ್ತೀಯೋ ಅದೇ ನಿನಗೆ ಹಿಂತಿರುಗುತ್ತದೆ. ಒಂದು ಬೀಜ ಬಿತ್ತಿದರೆ ಅದೇ ಮರವಾಗಿ ಬೆಳೆಯುತ್ತದೆ. ನೀನು ಮಾವಿನ ಹಣ್ಣಿನ ಬೀಜ ಬಿತ್ತಿದರೆ ಮಾವಿನ ಹಣ್ಣು ಬರುತ್ತದೆ. ನೀವು ಕಹಿ ಬೀಜ ಬಿತ್ತಿದರೆ ಕಹಿ ಫಲವೇ ಸಿಗುತ್ತದೆ. ಜೀವನದಲ್ಲೂ ಇದೇ ನಿಯಮ. ನೀನು ಪ್ರೀತಿ ಕೊಟ್ಟರೆ ಒಂದು ದಿನ ಪ್ರೀತಿ ಹಿಂದಿರುಗುತ್ತದೆ. ನೀನು ನೋವು ಕೊಟ್ಟರೆ ಒಂದು ದಿನ ನಿನಗೆ ನೋವೇ ಹಿಂದಿರುಗುತ್ತದೆ. ಆದರೆ ಕರ್ಮ ತಕ್ಷಣ ಫಲ ಕೊಡುವುದಿಲ್ಲ. ಅದು ಸಮಯ ತೆಗೆದುಕೊಳ್ಳುತ್ತದೆ, ಅದು ನೋಡುತ್ತದೆ ಹಾಗೂ ಅದು ಕಾಯುತ್ತದೆ. ಸರಿಯಾದ ಕ್ಷಣ ಬರುವವರೆಗೂ ನೀವೀಗ ಅನುಭವಿಸುತ್ತಿರುವ ಕೆಲವು ಸಂಗತಿಗಳು ನಿಮ್ಮ ಹಳೆಯ ಕರ್ಮದ ಫಲವಾಗಿರಬಹುದು. ಹಾಗೆಯೇ ಇಂದು ನೀವು ಮಾಡುತ್ತಿರುವ ಪ್ರತಿಯೊಂದು ಕಾರ್ಯ ನಿಮ್ಮ ಭವಿಷ್ಯವನ್ನು ನಿರ್ಮಿಸುತ್ತದೆ. ಆದ್ದರಿಂದ ಸ್ನೇಹಿತರೆ, ನೀವು ಮಾಡಬೇಕಾದದ್ದು ಒಂದೇ, ನಿಮ್ಮ ದಾರಿಯಲ್ಲಿ ಸರಿಯಾಗಿ ನಡೆಯುವುದು, ನಿಮ್ಮ ಮನಸ್ಸನ್ನು ಶುದ್ಧವಾಗಿಟ್ಟುಕೊಳ್ಳುವುದು, ನಿಮ್ಮ ಕರ್ಮವನ್ನು ನಿಷ್ಠೆಯಿಂದ ಮಾಡುವುದು. ಯಾಕೆಂದರೆ ಕರ್ಮ ಯಾವತ್ತೂ ತಪ್ಪುವುದಿಲ್ಲ. ಅದು ನಿಧಾನವಾಗಿ ಕೆಲಸ ಮಾಡಬಹುದು, ಆದರೆ ಅದು ಯಾವತ್ತೂ ತಪ್ಪದೆ ನ್ಯಾಯ ಕೊಡುತ್ತದೆ. ನಿಜವಾದ ಗೆಲುವು ಜೀವನದಲ್ಲಿ ನಾವು ಸಾಮಾನ್ಯವಾಗಿ ಗೆಲುವು ಅಂದರೆ ಏನು ಅಂತ ತಪ್ಪಾಗಿ ಅರ್ಥ ಮಾಡಿಕೊಂಡಿರುತ್ತೇವೆ. ಯಾರನ್ನಾದರೂ ಸೋಲಿಸುವುದು, ಯಾರನ್ನಾದರೂ ನೋಯಿಸುವುದು ಅಥವಾ ನಮ್ಮನ್ನು ನೋಯಿಸಿದವರಿಗಿಂತ ಮುಂದೆ ಹೋಗುವುದು. ಆದರೆ ನಿಜವಾದ ಗೆಲುವು ಇದಲ್ಲ. ನಿಜವಾದ ಗೆಲುವು ಎಂದರೆ ನಿಮ್ಮ ಮನಸ್ಸನ್ನು ನೀವು ಗೆಲ್ಲುವುದು. ನಿಮ್ಮ ದುರ್ಬಲತೆಯನ್ನು ನೀವು ಬಲವಾಗಿ ಮಾಡಿಕೊಳ್ಳುವುದು. ನಿಮ್ಮನ್ನು ಅಳಿಸಿದವರು, ನಿಮ್ಮನ್ನು ಮುರಿದವರು, ಅವರಿಗೆ ತೋರಿಸಬೇಕಾದ ದೊಡ್ಡ ಉತ್ತರ ಏನು ಗೊತ್ತಾ? ನಿಮ್ಮ ಯಶಸ್ಸು, ನಿಮ್ಮ ಸಂತೋಷ, ನಿಮ್ಮ ಶಾಂತಿ. ನೀವು ಅಳುತ್ತಾ ಕುಳಿತರೆ ಅವರಿಗೆ ಗೆಲುವು ಸಿಗುತ್ತದೆ. ಆದರೆ ನೀವು ನಿಂತು ಮತ್ತೆ ಮುಂದೆ ನಡೆದು ನಿಮ್ಮ ಜೀವನವನ್ನು ಸುಧಾರಿಸಿದರೆ ಅದೇ ನಿಮ್ಮ ನಿಜವಾದ ಗೆಲುವು. ನೀವು ಬೆಳೆಯುವಾಗ, ನೀವು ಯಶಸ್ಸು ಸಾಧಿಸುವಾಗ, ನಿಮ್ಮ ಜೀವನದಲ್ಲಿ ಶಾಂತಿ ಬಂದಾಗ ಅವರು ನೋಡುವರು, ಅವರು ಅರ್ಥ ಮಾಡಿಕೊಳ್ಳುತ್ತಾರೆ ನಾವು ತಪ್ಪು ಮಾಡಿದ್ದೇವೆ ಎಂದು. ಆದರೆ ಅದಾಗುವಷ್ಟರಲ್ಲಿ ನೀವು ಬಹಳ ದೂರ ಹೋಗಿರುತ್ತೀರಾ. ನಿಮ್ಮ ಜೀವನ ಹೊಸ ಹಂತದಲ್ಲಿ ಇರುತ್ತದೆ. ನೀವು ಗೆಲ್ಲಬೇಕು ಅಂದರೆ ಯಾರನ್ನಾದರೂ ಸೋಲಿಸುವ ಅಗತ್ಯವೇ ಇಲ್ಲ. ನಿಮ್ಮನ್ನು ನೀವು ಗೆಲ್ಲಬೇಕು. ನಿಮ್ಮ ಮನಸ್ಸನ್ನು ನೀವು ನಿಯಂತ್ರಿಸಬೇಕು. ನಿಮ್ಮ ದಾರಿಯಲ್ಲಿ ನಿಷ್ಠೆಯಿಂದ ನಡೆಯಬೇಕು. ಜೀವನದ ದೊಡ್ಡ ಸತ್ಯ ಏನು ಎಂದರೆ, ಹೊರಗಿನ ಗೆಲುವು ತಾತ್ಕಾಲಿಕ, ಒಳಗಿನ ಗೆಲುವು ಶಾಶ್ವತ. ಆದ್ದರಿಂದ ನಿಮ್ಮ ಮೇಲೆ ಕೆಲಸ ಮಾಡುವ ನಿಮ್ಮ ಬೆಳವಣಿಗೆಯ ಮೇಲೆ ಗಮನ ಕೊಡಿ. ನಿಮ್ಮ ಶಾಂತಿಯನ್ನು ಕಾಪಾಡಿ. ಯಾಕೆಂದರೆ ನಿಜವಾದ ಗೆಲುವು ಎಂದರೆ ನಿಮ್ಮ ಆತ್ಮದ ಶಾಂತಿ ಮತ್ತು ನಿಮ್ಮ ಜೀವನದ ಬೆಳಕು. ಜೀವನ ಪಾಠ. ಜೀವನ ನಮಗೆ ಹಲವಾರು ಪಾಠಗಳನ್ನು ಕಲಿಸುತ್ತದೆ. ಆದರೆ ಅವುಗಳಲ್ಲಿ ಕೆಲವು ಪಾಠಗಳು ನೋವಿನ ಮೂಲಕವೇ ಬರುತ್ತವೆ. ಯಾರಾದರೂ ನಿಮ್ಮನ್ನು ತಳ್ಳಿದಾಗ, ಯಾರಾದರೂ ನಿಮ್ಮನ್ನು ಅರ್ಥ ಮಾಡಿಕೊಳ್ಳದಿದ್ದಾಗ, ಯಾರಾದರೂ ನಿಮ್ಮ ನಂಬಿಕೆಯನ್ನು ಮುರಿದಾಗ ಅದು ಕೇವಲ ಒಂದು ಘಟನೆಯಲ್ಲ, ಅದು ಒಂದು ಪಾಠ. ಆ ಕ್ಷಣದಲ್ಲಿ ನೀವು ಮುರಿದು ಹೋಗಿರುವಂತೆ ಅನಿಸುತ್ತದೆ. ನಿಮ್ಮ ಒಳಗೆ ಖಾಲಿತನ ಉಂಟಾಗುತ್ತದೆ. ಇದಕ್ಕಿಂತ ಮುಂದೆ ಏನು ಎನ್ನುವ ಪ್ರಶ್ನೆ ಮೂಡುತ್ತದೆ. ಆದರೆ ಅದೇ ಕ್ಷಣ ನಿಮ್ಮ ಹೊಸ ಪ್ರಾರಂಭ. ಅದು ನಿಮ್ಮ ಜೀವನದ ಅಂತ್ಯವಲ್ಲ, ಅದು ಒಂದು ತಿರುವು. ನೀವು ಆ ನೋವನ್ನು ಹೇಗೆ ನೋಡುತ್ತೀರೋ ಅದೇ ನಿಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತದೆ. ನೀವು ಅದರಲ್ಲಿ ಮುಳುಗಿದರೆ ನೀವು ನಿಲ್ಲುತ್ತೀರಾ, ಆದರೆ ನೀವು ಅದರಿಂದ ಕಲಿತರೆ ನೀವು ಬೆಳೆಯುತ್ತೀರಾ. ಜೀವನದ ದೊಡ್ಡ ಪಾಠ ಏನು ಗೊತ್ತಾ? ಎಲ್ಲರೂ ನಿಮ್ಮೊಂದಿಗೆ ಇರುವುದಿಲ್ಲ, ಎಲ್ಲರೂ ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ, ಎಲ್ಲರೂ ನಿಮ್ಮನ್ನು ಪ್ರೀತಿಸುವುದಿಲ್ಲ. ಆದರೆ ನೀವು ನಿಮ್ಮನ್ನು ಅರ್ಥ ಮಾಡಿಕೊಳ್ಳಬೇಕು. ನಿಮ್ಮನ್ನು ನೀವು ಪ್ರೀತಿಸಬೇಕು. ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಬೇಕು. ನಿಮ್ಮನ್ನು ಅಳಿಸಿದವರು, ನಿಮ್ಮನ್ನು ಮುರಿದವರು, ಅವರು ನಿಮ್ಮ ಕಥೆಯ ಒಂದು ಭಾಗ ಮಾತ್ರ, ಸಂಪೂರ್ಣ ಕಥೆಯಲ್ಲ.
ಜೀವನದಲ್ಲಿ ನೀವು ಮುಂದೆ ಸಾಗಬೇಕು. ನೀವು ನಿಮ್ಮ ಕಥೆಯನ್ನು ಬರೆಯಬೇಕು. ನಿಮ್ಮ ಯಶಸ್ಸಿನಿಂದ, ನಿಮ್ಮ ಶಾಂತಿಯಿಂದ, ನಿಮ್ಮ ಬಲದಿಂದ ಒಂದು ದಿನ ನೀವು ಹಿಂದಿರುಗಿ ನೋಡಿದಾಗ ನಿಮಗೆ ಗೊತ್ತಾಗುತ್ತದೆ, ಈ ಎಲ್ಲ ನೋವು ನನ್ನನ್ನು ಬಲಿಷ್ಠ ಮಾಡಲು ಬಂದಿತ್ತು ಎಂದು. ಆದ್ದರಿಂದ ನಿನ್ನ ಕೆಟ್ಟ ದಿನಗಳನ್ನು ಶಾಪ ಅಂತ ನೋಡಬೇಡ, ಅದನ್ನು ಪಾಠ ಅಂತ ಸ್ವೀಕರಿಸು. ಯಾಕೆಂದರೆ ಜೀವನದ ಪ್ರತಿಯೊಂದು ನೋವು ಒಂದು ದೊಡ್ಡ ಅರ್ಥವನ್ನು ಹೊಂದಿದೆ. ಒಂದು ದಿನ ಬರುತ್ತದೆ, ನಿನ್ನ ಜೀವನದಲ್ಲಿ ಎಲ್ಲವೂ ಸ್ಪಷ್ಟವಾಗುವ ದಿನ. ನೀವು ಅನುಭವಿಸಿದ ನೋವು, ನೀವು ಹಾಕಿದ ಕಣ್ಣೀರು, ನೀವು ಕಳೆದುಕೊಂಡವರು, ಇವೆಲ್ಲವೂ ಯಾಕೆ ನಡೆದವು ಎನ್ನುವ ಉತ್ತರ ಸಿಗುವ ದಿನ. ಆ ದಿನ ನೀವು ಹಿಂತಿರುಗಿ ನೋಡುತ್ತೀರಾ. ಹಾಗೆ ನೋಡಿದಾಗ ನಿಮಗೆ ಒಂದು ಸತ್ಯ ಗೊತ್ತಾಗುತ್ತದೆ, ಯಾರಾದರೂ ನಿಮ್ಮನ್ನು ಅಳಿಸಿದವರಿಂದ ನೀವು ದುರ್ಬಲನಾಗಲಿಲ್ಲ, ಇನ್ನಷ್ಟು ಬಲಿಷ್ಠರಾಗಿದ್ದೀರಾ ಎಂದು. ಇಂದು ನಿಮ್ಮನ್ನು ನೋಯಿಸಿದವರು ಒಂದು ದಿನ ತಮ್ಮ ಜೀವನದಲ್ಲಿ ಅದೇ ನೋವನ್ನು ಅನುಭವಿಸುತ್ತಾರೆ. ಅವರು ಕೂಡ ಅದೇ ಖಾಲಿತನವನ್ನು ಅನುಭವಿಸುತ್ತಾರೆ. ಅದೇ ಪ್ರಶ್ನೆ ಕೇಳುತ್ತಾರೆ, ನಾನು ಏನು ತಪ್ಪು ಮಾಡಿದೆ ಅಂತ. ಆಗ ಜೀವನ ಅವರಿಗೆ ಉತ್ತರ ಕೊಡುತ್ತದೆ, ನೀನು ಮಾಡಿದ್ದೇ ನಿನಗೆ ಬಂದಿದೆ ಅಂತ. ಆದರೆ ಆ ಸಮಯಕ್ಕೆ ನೀವು ಬಹಳ ಮುಂದೆ ಹೋಗಿರುತ್ತೀರಾ. ನಿಮ್ಮ ಜೀವನ ಹೊಸ ಹಂತದಲ್ಲಿರುತ್ತದೆ. ನಿಮ್ಮ ಮನಸ್ಸು ಶಾಂತವಾಗಿರುತ್ತದೆ. ನೀವು ಪ್ರತೀಕಾರ ಮಾಡಿಲ್ಲ, ನೀವು ದ್ವೇಷ ಹಿಡಿದಿಲ್ಲ, ನೀವು ನಿಮ್ಮ ದಾರಿಯಲ್ಲಿ ಮುಂದುವರೆದಿದ್ದೀರಿ. ಅದೇ ನಿಮ್ಮ ದೊಡ್ಡ ಗೆಲುವು. ಆದ್ದರಿಂದ ಇಂದು ನೀವು ನೋವಿನಲ್ಲಿದ್ದರೆ ಅದನ್ನು ಸ್ವೀಕರಿಸಿ, ಅದರಿಂದ ಕಲಿಯಿರಿ, ಅದನ್ನು ಶಕ್ತಿಯಾಗಿ ಮಾಡಿಕೊಳ್ಳಿ. ಯಾಕೆಂದರೆ ಇದು ಪ್ರತೀಕಾರ ಅಲ್ಲ, ಇದು ಕೋಪವೂ ಅಲ್ಲ, ಇದು ದ್ವೇಷವೂ ಅಲ್ಲ. ಇದು ಕರ್ಮದ ನಿಯಮ ಮತ್ತು ಕರ್ಮ ಯಾವತ್ತೂ ತಪ್ಪುವುದಿಲ್ಲ. ತಾಳ್ಮೆ ಇಟ್ಟುಕೊಳ್ಳಿ, ಸಮಯದ ಮೇಲೆ ನಂಬಿಕೆ ಇಟ್ಟುಕೊಳ್ಳಿ, ನಿಮ್ಮ ಮೇಲೆ ನೀವು ವಿಶ್ವಾಸವಿಟ್ಟುಕೊಳ್ಳಿ. ಒಂದು ದಿನ ಎಲ್ಲವೂ ನಿಮ್ಮ ಪರವಾಗಿ ನಡೆಯುತ್ತದೆ. ಸ್ನೇಹಿತರೆ, ಇಂದಿನ ಈ ನನ್ನ ವಿಡಿಯೋ ನಿಮ್ಮ ಮನಸ್ಸಿಗೆ ಸ್ವಲ್ಪವಾದರೂ ಪ್ರೇರಣೆ ನೀಡಿದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ. ನನ್ನ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈಗಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇದೇ ರೀತಿಯ ಹೊಸ ಮೋಟಿವೇಶನಲ್ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಸಕಾರಾತ್ಮಕವಾಗಿ ಯೋಚಿಸಿ ಸಂತೋಷವಾಗಿ ಬಾಳಿರಿ. ಧನ್ಯವಾದಗಳು.